ಜೈ ಸದ್ಗುರು. ನನ್ನ ಹೆಸರು ವಿಜಯ್. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ಹೆಸರು ಅಜಯ್ ದೊಡ್ಡಮನೆ ಅಂತ ಹೇಳ್ಬಿಟ್ಟು. ನನ್ನ ಹೆಸರು ರವಿ ಅಂತ ಹೇಳಿ. ನಾನು ಮೂಲತಃ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು. ನನ್ನ ಹೆಸರು ಸೀತಾರಾಮ್ ಅಂದ್ಬಿಟ್ಟು ಹಾಸನದಿಂದ ಬಂದಿದ್ದೀನಿ. ನಾನು ಪ್ರವೀಣ್ ಅಂತ, ನಾನು ಉಡುಪಿ ಜಿಲ್ಲೆ ಕಾರ್ಕಳದಿಂದ ಬಂದಿದ್ದೇನೆ. ಸಂತೋಷ್ ಮೇದಾರ್ ಅಂತ, ನಮ್ಮದು ಮೂಲತಃ ಬಾಗಲಕೋಟೆ ಜಿಲ್ಲೆಯವನು. ರವಿಕುಮಾರ್, ನಾನು ಪ್ರೈವೇಟ್ ಕಂಪ್ನಿಗೆ ಕಾನೂನು ಸಲಹೆಗಾರನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಆನ್ಲೈನ್ ಕ್ಲಾಸು ಜಾಯ್ನ್ ಆದಾಗಿಂದನೂ ಇಲ್ಲಿವರೆಗೂ ಒಂದು ರೀತಿಯ ಅದ್ಭುತಗಳು ನಮ್ಮ ದೇಹದಲ್ಲಿ ಸಂಭವಿಸ್ತಾ ಹೋಗುತ್ತೆ. ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅನುಭವಿಸಿದ್ರೇ ಗೊತ್ತಾಗೋದು. ಚಾನಲಲ್ಲಿ ಸುಮ್ಮನೆ ಏನೋ ನೋಡ್ತಿರುವಾಗ ಒಂದು ವಿಡಿಯೋ ಸಿಕ್ತು. ಗುರೂಜಿಯವ್ರ ಮಾತನ್ನು ಸ್ಟಾರ್ಟಿಂಗ್ 1 ನಿಮಿಷ ಕೇಳಿದೆ ಅಷ್ಟೇ. ಅವ್ರ ಮಾತಲ್ಲಿರೋ ಕ್ಲಾರಿಟಿ ಅದನ್ನು ನೋಡಿ ನನಗೆ ತುಂಬ ಇಷ್ಟ ಆಯಿತು. ಅವ್ರ ಮಾತಲ್ಲಿ ಎಲ್ಲೂ ಕೂಡ ಅಹಂ ಇರಲಿಲ್ಲ. ತುಂಬ ನಾನು ಬೇರೆ ಬೇರೆ ಥರ ಮಾರ್ಗಗಳಲ್ಲಿ ಮೆಡಿಟೇಷನ್ ಇರ್ಬೋದು, ಬೇರೆ ಬೇರೆ ಸಾಧನೆಗಳಿರ್ಬೋದು, ಎಲ್ಲದರಲ್ಲೂ ಪ್ರಯತ್ನ ಮಾಡಿದೆ. ಬಟ್ ಯಾವುದ್ರಲ್ಲೂ ನನಗೆ ಈ ಥರ ಒಂದು ಅನುಭವ ಆಗಿರಲಿಲ್ಲ. ನನಗೆ ನಾನೇ ಒಂದು ತಿಳ್ಕೊಳ್ಳುವಂಥದ್ದು, ನನಗೆ ನಾನು ಅರ್ಥ ಮಾಡ್ಕೊಳ್ಳುವಂಥದ್ದು. ಇವನು ನನ್ನ ತಂಗಿ ಮಗ ಪುಣ್ಯಾದಿತ್ಯ ಅಂತೇಳಿ. ನಾನು ಫಸ್ಟು ಸತ್ಯಕ್ರಿಯೆ ಮಾಡಿದ್ಮೇಲೆ ಅದರಿಂದ ನನಗೆ ಸ್ವಲ್ಪ ಅನುಭವ ಪಾಸಿಟಿವ್ನೆಸ್ ಎಲ್ಲ ಬಂತು. ಅದರಿಂದ ನನ್ನ ತಂಗಿ ಮಗನಿಗೂ ನಾನೇ ಸೇರಿಸ್ದೆ. ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಇದರಿಂದ ನಮಗೆ ಉಪಯೋಗ ಆಗುತ್ತೆ ಅನ್ನೋ ನಂಬಿಕೆ ನನಗೆ ಬಂದಿದೆ. ದೀಕ್ಷಾ ತೊಗೊಂಡ್ಮೇಲಂತೂ ಮೈಂಡ್ ತುಂಬ ಕಾಮ್ ಆಗಿದೆ, ತುಂಬಾ ಪ್ರಶಾಂತವಾಗಿದೆ, ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ಮುಂಚೆ ನನಗೆ ಈ ಥರ ಇದ್ದಿಲ್ಲ. ತುಂಬಾ ಇಂಪಲ್ಸಿವ್ ಆಗಿದೆ. ಸಡನ್ನಾಗಿ ಏನೋ ಮಾಡೋದು, ಸಡನ್ನಾಗಿ ಏನೋ ಮಾತಾಡೋದು, ಯಾವುದನ್ನು ಕಂಟ್ರೋಲ್ ಇರ್ತಾ ಇರಲಿಲ್ಲ. ಬಟ್ ಇವುಗಳು ತುಂಬ ಉಪಯುಕ್ತ ಆಗಿರುವಂಥದ್ದು. ಪ್ರತಿಯೊಬ್ಬರು ಕಲಿಬೇಕಿದನ್ನು. ಕಾರ್ಯಕ್ರಮ ಇವತ್ತು ದೀಕ್ಷೆ ಎಲ್ಲ ಆಯಿತು, ತುಂಬ ಚೆನ್ನಾಗಾಯಿತು. ಗುರುಗಳ ಆಶೀರ್ವಾದ, ಅನುಗ್ರಹ ಎಲ್ಲ ತುಂಬ ಚೆನ್ನಾಗಾಗಿದೆ. ಏನೋ ಪ್ರಾಬ್ಲಮ್ ಇದ್ದರೂ, ಏನೋ ಚೇಂಜಸ್ ಅಂದರೆ ಏನೋ ಸ್ವಲ್ಪ ಬದಲಾವಣೆ ಆಗಬೇಕಂತಂದರೆ ಒಂದು ಸಲ ಶಕ್ತಿಕ್ರಿಯೆ ಅಟೆಂಡ್ ಮಾಡಿ. ಸೊ ಇದರಿಂದ ನಿಮ್ಗೆ ಖಂಡಿತ ನಿಮ್ಗೆ ಚೇಂಜಸ್ ಸಿಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಜೀವಮಾನದಲ್ಲಿ ಸಿಕ್ಕಂಥ ಒಂದು ಸದಾವಕಾಶ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.